ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೊ ಎಲ್ಲಾನು ಇಲ್ಲಿಗೆ ಮುಗ್ದೋಯ್ತು ಅಂತ ಮಾತ್ರ ಅನ್ಕೊಳ್ಳೇಬೇಡಿ. ಇದು ಶುರು ಅಷ್ಟೇ. ಇನ್ ಮುಂದೆ ಆಗೋದು ನೀವು ನೋಡೋದು ಇನ್ನೂ ತುಂಬಾ ಇದೆ. ಗೇಮ್ ನೀವು ಶುರು ಮಾಡಿದ್ರಿ, ಆದ್ರೆ ನೆಕ್ಸ್ಟ್ ಲೆವೆಲ್ಗೆ ನಾನು ತಗೊಂಡು ಹೋಗ್ತೀನಿ. ಹೋಗ್ತಾ ಹೋಗ್ತಾ ಲೆವೆಲ್ಗೆ ಜಾಸ್ತಿ ಆಗ್ತಾನೆ ಹೋಗುತ್ತೆ ಹೊರತು ಕಮ್ಮಿ ಅಂತೂ ಆಗಲ್ಲ. ಲೆವೆಲ್ ಎಷ್ಟು ಡಿಫಿಕಲ್ಟ್ ಆಗಿರುತ್ತೆ, ನನಗದು ಅಷ್ಟೇ ಚಾಲೆಂಜಿಂಗ್ ಆಗಿರುತ್ತೆ. ಆದ್ರೆ ನಿಮಗೆ ಹೇಗಿರುತ್ತೆ ಅಂತ ಗೊತ್ತಿಲ್ವೇ? ಯಾವ್ದಕ್ಕೂ ರೆಡಿ ಆಗಿರುತ್ತೆ. ಏನ್ ಹೇಳ್ತಾ ಇದೀಯಾ? ಅರೆ ನಾನು ಇಷ್ಟೊತ್ತು ಹೇಳಿದ್ದು ನಿಮ್ಗೆ ಅರ್ಥ ಆಗಿಲ್ವಾ? ಸರಿ, ಅರ್ಥ ಆಗೋ ಥರ ಹೇಳ್ತೀನಿ. ಅತ್ತೆ, ಮನೆ ಅಂದಮೇಲೆ ಮನೇಲಿ ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇನ್ನು ಮುಂದೆ ಮಾಡೋದನ್ನ ನಾನು ಹೇಳಿ ಮಾಡಲ್ಲ, ಮಾಡಿ ತೋರಿಸ್ತೀನಿ. ಗುಡ್ ನೈಟ್. ಅಮ್ಮ, ಏನಮ್ಮ ಇವ್ರು ಹೀಗೆ ಹೇಳಿ ಹೋಗ್ತಿದ್ದಾರೆ? ಹಲೋ, ಏನಾಗಿದೆ ಎಲ್ಲರಿಗೂ? ಯಾಕೆ ಇಷ್ಟೊಂದು ಸೈಲೆಂಟ್ ಆಗಿದ್ದೀರಾ? ಇಟ್ಸ್ ಅ ಪಾರ್ಟಿ, ಲೆಟ್ಸ್ ಡಾನ್ಸ್. ಮ್ಯೂಸಿಕ್. ಓ ಶಿಟ್, ಇಂಥ ತುಂಬಾ ಚೆನ್ನಾಗಿ ಹಾಡಿದ್ರಿ, ರಿಯಲಿ. ಎಲ್ಲೋ ಮೂಲಲ್ಲಿ ಬಿದ್ದಿರ್ತಾಳೆ ಅನ್ಕೊಂಡ್ರೆ ನನ್ನನ್ನೇ ಸೈಡ್ ಲೈನ್ ಮಾಡಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ಬಿಟ್ಲು. ಭೂಮಿಕಾ, ಅಜ್ಜಿ ಬನ್ನಿ. ಅಜ್ಜಿ ಕೂತ್ಕೊಳ್ಳಿ. ಅವನ ರೀತಿ ಮಾತಾಡ್ದ ಅಂತ ಬೇಜಾರು ಮಾಡ್ಕೊಂಡಿದ್ಯಾ? ಇಲ್ಲ ಅಜ್ಜಿ, ನನಗೇನು ಬೇಜಾರಿಲ್ಲ. ನೀನು ಸುಳ್ಳು ಹೇಳ್ಬೇಡ, ನನಗೆಲ್ಲ ಗೊತ್ತಾಗುತ್ತೆ. ನಿನ್ನ ಮುಖ ನೋಡು, ಬಿಸಿಲಲ್ಲಿ ಒಣಗಾಕಿದ ಸೆಂಡಿಗೆ ಥರ ಆಗಿದೆ. ಇದ್ರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ತಪ್ಪೇ ಇಲ್ಲ ಅಂದಾಗ ಬೇಜಾರು ಯಾಕೆ ಮಾಡ್ಕೋಬೇಕು? ನಂದೇ ತಪ್ಪು ಅಜ್ಜಿ. ಅಯ್ಯೋ ಶಿವನೇ, ಯಾಕೆ ಹೀಗಂತಿದ್ಯಾ? ಯಾರಂದ್ರು ಇದ್ರಲ್ಲಿ ನಿನ್ ತಪ್ಪಿದೆ ಅಂತ? ಇದರಲ್ಲಿ ನಿನ್ ತಪ್ಪೇನೂ ಇಲ್ಲ. ಅವಳು ಮಕ್ಕಳನ್ನ ಬೆಳೆಸಿದ ರೀತಿ ಆಗಿದೆ. ಮಕ್ಕಳ ಬೆಳವಣಿಗೆನಲ್ಲಿ ತಾಯಿಯ ಪಾತ್ರ ಮುಖ್ಯ ಆಗಿರುತ್ತೆ. ಅವ್ರು ಚಿಕ್ಕವರಿರುವಾಗಲೇ ಸರಿಯಾಗಿ ತಿದ್ದಿ ತೀಡಿ ಬೆಳೆಸ್ಲಿಲ್ಲ ಅಂದ್ರೆ ಕುಲಿಗೆಟ್ಟು ಹೋಗ್ತಾರೆ ಮಕ್ಕಳು. ಅಡ್ಡದಿಡ್ಡಿ ಬೆಳೆದು ಅಡ್ಡದಾರಿನೇ ಹಿಡಿತಾರೆ, ಕೊನೆಗೂ ರಿಪೇರಿ ಆಗೋದೇ ಇಲ್ಲ.
ಈ ಅಶ್ವಿನಿದು ಅದೇ ಕೇಸು. ಅವಳು ನಮ್ಮನೆಯವಳೇ ಆಗಿರ್ಬೋದು, ಆದರೆ ಇದ್ದದ್ದಿದ್ದಂಗೆ ಹೇಳೋದಕ್ಕೆ ನನಗೇನು ಮುಜುಗರ ಇಲ್ಲ. ಯಾಕಂದರೆ ಅವಳು ಹುಟ್ಟಿದಾಗಿಂದ ಇರೋದೇ ಹಾಗೆ. ತಾಯಿಯಂತೆ ಮಗಳು, ನೂಲ್ನಂತ ಸೀರೆ ಅಂತ ಸುಮ್ಮನೆ ಹೇಳ್ತಾರ? ಇಂಥವ್ರನ್ನ ನೋಡೇನೆ ಆ ಗಾದೆ ಮಾಡಿರ್ಬೋದು. ಈ ಶಕುಂತಲ ಹೇಗೆ ಲೆಕ್ಕ ಪಕ್ಕ ಅಂತ ತಲೆ ಕೆಡಿಸ್ಕೋತಾ ಇರ್ಲಿಲ್ವೋ, ಈ ಅಶ್ವಿನೂ ಹಾಗೆ. ಇಬ್ಬರಲ್ಲೂ ಏನು ವ್ಯತ್ಯಾಸ ಇಲ್ಲ. ಸಾಲ್ದು ಅಂತ ನಮ್ಮ ಗುಂಡಪ್ಪನೂ ಹಾಗೆ ಇದ್ದಾನೆ. ಎಲ್ಲರನ್ನೂ ಅತಿಯಾಗಿ ಮುದ್ದು ಮಾಡಿ ಮಾಡಿ ಅವ್ರ ತಲೆ ಕೆಲಸ ಮಾಡದೇ ಇರೋ ಹಾಗೆ ಮಾಡಿಬಿಟ್ಟಿದೆ. ಹಸಿವಿದ್ರೆ ತಾನೇ ತಲೆ ಚುರುಕಾಗೋದು, ಕೆಲಸ ಮಾಡೋದು. ಆದರೆ ಇಲ್ಲಿ ಕೇಳಿದ ಹಾಗೆ ಎಲ್ರಿಗೂ ಎಲ್ಲ ಸಿಕ್ಕಿಬಿಡುತ್ತಲ್ಲ, ಅದಕ್ಕೆ ಇಲ್ಲಿ ಯಾವುದ್ರ ಬೆಲೆ ಯಾರಿಗೂ ಗೊತ್ತಿಲ್ಲ. ಇದು ಹೀಗೆ ಆದರೆ ಕೂತುಂಡ್ರೆ ಕೊಪ್ಪರಿಗೆ ಒಂದೂ ಸಾಕಾಗಲ್ಲ ಅನ್ನೋ ರೀತಿ ಮನೆಯೇ ದಿವಾಳಿ ಆಗೋಗುತ್ತೆ. ಬರೀ ದುಂದು ವೆಚ್ಚ, ದುಡ್ಡಿನ ಬೆಲೆನೇ ಗೊತ್ತಿಲ್ಲ. ಕಷ್ಟಪಟ್ಟು ದುಡಿದ್ರೆ ತಾನೇ ದುಡ್ಡಿನ ಬೆಲೆ ಗೊತ್ತಾಗೋದು. ಅದಕ್ಕೆ ಇನ್ನು ಮೇಲೆ ನೀನು ಸ್ವಲ್ಪ ಬಿಗಿ ಮಾಡಬೇಕು. ನಿನ್ನ ಆಡಳಿತದಲ್ಲಿ ಶಿಸ್ತು ಅನ್ನೋದು ಬರಬೇಕು. ಹಾಗಾಗಬೇಕಂದ್ರೆ ಮನೇಲಿ ನಡೆಯೋ ಪ್ರತಿಯೊಂದನ್ನು ನಿನಗೆ ಗೊತ್ತಾಗಬೇಕು, ನೀನು ತಿಳ್ಕೋಬೇಕು. ನೋಡು, ಇಲ್ಲಿ ತನಕ ಈ ಮನೆ ತೋಡ್ ತಪ್ಪನ ಛತ್ರ ಥರ ಆಗೋಗಿತ್ತು. ಯಾರು ಬರಲಿ ಯಾರು ಹೋಗಲಿ ಲೆಕ್ಕನೇ ಇಲ್ಲ. ಇನ್ನು ಮೇಲೆ ನೀನು ಲೆಕ್ಕ ಇಡಬೇಕು. ಇವರೆಲ್ಲರಿಗೂ ಶ್ರೀಮಂತಿಕೆ ಸೊಪ್ಪು ತಲೆಗೇರಿ ಜಂಬದ ಬಾಲ ಬೆಳ್ಕೊಂಡ್ಬಿಟ್ಟಿದೆ. ಅದನ್ನ ನೀನು ಕತ್ತರಿಸ್ಬೇಕು. ಅಲ್ಲ ಅಜ್ಜಿ, ಏನು ಹೇಳ್ತಿದ್ದೀರಾ? ಈ ವಿಷಯ ಗೌತಮ್ ಅವ್ರಿಗೆ ಗೊತ್ತಾದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಅವನ ಬಗ್ಗೆ ನೀ ತಲೆನೇ ಕೆಡಿಸ್ಕೋಬೇಡ. ಅವನೇನಾದರೂ ಅಂದ್ರೆ ನನ್ನ ಮುಂದೆ ಹೇಳು, ನಾನಿದ್ದೀನಿ, ನಾನು ನೋಡ್ಕೋತೀನಿ. ನೀನೇನು ಹೆದರಬೇಡ, ಧೈರ್ಯವಾಗಿ ಮುಂದುಗ್ಗು. ಈ ಅಜ್ಜಿ ಬೆಂಬಲ ನಿನಗೆ ಯಾವಾಗಲೂ ಇರುತ್ತೆ. ನಾನು ನಿನ್ನ ಹಿಂದೆ ಬಂಡೆ ಥರ ಇರ್ತೀನಿ. ಯಾರು ಉಸಿರೆತ್ತಾರೋ ನೋಡ್ತೀನಿ. ಥ್ಯಾಂಕ್ಸ್ ಅಜ್ಜಿ. ನೀವು ಹೇಳೋಷ್ಟು ಆಗದೆ ಇದ್ರು ನನ್ನ ಕೈಯಲ್ಲಾದಷ್ಟು ರಿಪೇರಿ ಮಾಡ್ತೀನಿ. ಏ ಕಳ್ಳಿ, ನನಗೆ ಗೊತ್ತು ಕಣೆ, ನನಗಿಂತ ನೀನು ಘಟವಾಣಿ ಅಂತ. ಆದ್ರೆ ನೋಡೋದಕ್ಕೆ ತೆಳ್ಳಗೆ ಬೆಳ್ಳಗೆ ಹೀರೋಯಿನಿ ಇದ್ದಂಗೆ ಇದೆಯಲ್ಲ, ಅದಕ್ಕೆ ಗೊತ್ತಾಗಲ್ಲ. ನೀನು ಪಾಪದ ಪುಣ್ಯಕೋಟಿ ಥರ ಕಾಣ್ತೀಯ. ಆದರೆ ನಿನ್ನಲ್ಲಿ ಶಕ್ತಿ ಸಾಮರ್ಥ್ಯ ಎಷ್ಟಿದೆ ಅನ್ನೋದು ನನಗೆ ಗೊತ್ತು. ಅಷ್ಟಿಲ್ಲದೆ ನಾನು ನಿನ್ನನ್ನು ಈ ಮನೆ ಯಜಮಾನಿ ಮಾಡಿಬಿಟ್ನಾ? ನೋಡೋ, ಸುಮ್ಮನೆ ನಾನು ಹೇಳ್ದಷ್ಟು ಮಾಡು, ನಿನ್ನ ಕೈಲಿ ಎಲ್ಲ ಆಗುತ್ತೆ. ಹಾಂ ಅಜ್ಜಿ, ಆದರೆ ಗೌತಮ್ ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು ಅಜ್ಜಿ. ನಾನು ಯಾವತ್ತೂ ಅವ್ರಿಗೆ ಎದುರುತ್ರ ಮಾತ್ರ ಕೊಡಲ್ಲ. ನನಗೆ ಅರ್ಥ ಆಗುತ್ತೆ. ನೀನು ಅದ್ರ ಬಗ್ಗೆ ಚಿಂತೆನೇ ಮಾಡಬೇಡ. ಅವನಿಗೆ ಎಲ್ಲಾನು ಅರ್ಥ ಮಾಡಿಸೋ ಜವಾಬ್ದಾರಿ ನಂದು, ಸರಿನಾ? ಸರಿ ಅಜ್ಜಿ, ನೀವಿಷ್ಟು ಧೈರ್ಯ ಕೊಟ್ಮೇಲೆ ಏನು ಮಾಡಬೇಕೋ ಅದನ್ನು ಮಾಡ್ತೀನಿ. ಹಾಂ, ಮಾಡು ಮಾಡು, ಬಿಡಬೇಡ, ಜಮಾಯಿಸು. ಮುಂದೆ ಇದೆ ಅವ್ರಿಗೆಲ್ಲ ಮಾರಿ ಹಬ್ಬ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.